ಅವ್ರಿಗೆ ಕೆಮ್ಮು ಐತೆ ಅಂತೇಳಿ ಆಯಾಸ ಬರುತ್ತೆ ಅಂತೇಳಿ ಇನ್ವೆಸ್ಟಿಗೇಷನ್ ಮಾಡಿದಾಗ ಅದು ಸಿಹಿ ಅಂತ ಗೊತ್ತಾಯ್ತು ಸರ್. ಟೈಮಿಗೂ ಅದು ಪೆಟ್ ಸ್ಕ್ಯಾನ್ ಮಾಡಿಸಿದಾಗ ಸೈಜು ದೊಡ್ಡದೈತೆ, ಚಾನ್ಸಸ್ ಕಡಿಮೆ ಐತೆ ಅಂತ ಹೇಳಿದ್ರು ಸರ್. ಮತ್ತು ಇವತ್ತು ಪೆಟ್ ಸ್ಕ್ಯಾನ್ ಮಾಡಿಸಿದ್ವಿ, ಕ್ಯಾನ್ಸರ್ ಕಣಗಳು ಸೆಲ್ಸ್ ಆ್ಯಕ್ಟಿವಿಟಿ ಕಡಿಮೆ ಆಯ್ತಾ, ಕೂದಲೆಲ್ಲ ಬಿಚ್ಚೋಯ್ತು ಸರ್, ಎಲ್ಲ ಬಂದವ್ರಿ. ವಿಜಯ್ ಕುಮಾರ್, ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಹೊಸಳ್ಳಿ ಸರ್. ಅನ್ನಪೂರ್ಣ ಅಂತೇಳಿ ನಮ್ಮ ಹೆಣ್ಮಕ್ಳು ರೀ, ನಮ್ಮ ಶ್ರೀಮತಿ ಅವರು, ವಯಸ್ಸು 45 ರೀ. ಅವ್ರಿಗೆ ಕೆಮ್ಮು ಐತೆ ಅಂತೇಳಿ ಆಯಾಸ ಬರುತ್ತೆ ಅಂತೇಳಿ ECG ಎಕೋ ಮಾಡಿಸಿದಾಗಿಲ್ಲ, ಅದು ಲಂಗ್ಸ್ದೊಳಗೆ ನೀರು ತುಂಬೈತೆ ಅಂತೇಳಿ ಬಂತು ಸರ್ ರಿಪೋರ್ಟು. ಇನ್ವೆಸ್ಟಿಗೇಷನ್ ಮಾಡಿದಾಗ ಅದು ಸಿಹಿ ಅಂತ ಗೊತ್ತಾಯ್ತು ಸರ್. 7 ತಿಂಗಳಾಯ್ತು ಸರ್. ಕೀಮೋ ಕೊಡಿಸಿವಿ ಸರ್, 6 ಕೀಮೋ ಮುಗಿದವ್ರಿ. ಕೀಮೋ ಫೋಟ್ ಆಗಿದ್ರೆ ಅದು ವರ್ಕ್ ಆಗಲಿಲ್ಲ, ವೇನ್ ಸಿಗಲಿಲ್ಲ. ಅದಕ್ಕೆ ಮತ್ತೆ ಬೇರೆ ದಾರಿ ಇದ್ದಿಲ್ಲ, ವೇನ್ ಸಿಗಲ್ಲ, ಹಾಕಕ್ಕೆ ಬರಲ್ಲ ಅಂತ ಹೇಳಿದ್ರು. ಹಂಗಾಗಿ ಮತ್ತೆ ನಾವು ನಮ್ಮ ರಿಲೇಷನ್ ಒಬ್ಬರು ನೋಡಿದ್ರು, ಪುನರ್ಜನ್ಮ ಆಯುರ್ವೇದಿಕ್ ಹಾಸ್ಪಿಟ್ಲ್ ಅಂತ, ಅಲ್ಲಿ ನೋಡಿದಾಗ ಲಾಸ್ಟ್ ಟೈಮ್ ನಮಗೆ ಸ್ವಲ್ಪ ಕೆಲವೊಂದು ವೀಡಿಯೋಗಳು ನೋಡಿದ್ವಿ. ಹಂಗಾಗಿ ಇಂಪ್ರೂವ್ಮೆಂಟ್ ಕಂಡಿದ್ದು ನೋಡಿ ನಾವು ಬಂದ್ವಿ ಸರ್. ಇಲ್ಲಿ ಆಪ್ಷನ್ ಮಾಡೋಕ್ಕೆ ಬರೋ ಪರಿಸ್ಥಿತಿ ಆಗಿಲ್ಲ, ಬರೀ ಕಿಮೋ ಅಷ್ಟೇ ಸಾಕು ಅಂತ ಹೇಳಿದ್ರು. ಬ್ಯಾಡ್ ಹ್ಯಾಬಿಟ್ಸ್ ಏನಿಲ್ಲ ಸರ್. ಏನಿದ್ದು ಊಟ ಇದ್ರೆ ಮನೆ ಊಟ, ಮನೆ ತಿಂಡಿ, ಮನೆ ಬಿಟ್ಟರೆ ಬೇರೆ ಏನು ಇಲ್ಲ. ಅವ್ರ ರಿಲೇಷನಾಗ ಯಾರಿಲ್ಲ ಸರ್, ನಮ್ಮ ರಿಲೇಷನ್ ಯಾರಿಲ್ಲ. ಟೈಮಿಗೂ ಅದು ಪೆಟ್ ಸ್ಕ್ಯಾನ್ ಮಾಡಿಸಿದಾಗ ಸೈಜು ದೊಡ್ಡದೈತೆ, ಚಾನ್ಸಸ್ ಕಡಿಮೆ ಐತೆ ಅಂತ ಹೇಳಿದ್ರು ಸರ್. ಮತ್ತು ಇವತ್ತು ಪೆಟ್ ಸ್ಕ್ಯಾನ್ ಮಾಡಿಸಿದ್ವಿ, ಅದು ಇಲ್ಲ, ಅದು ಕ್ಯಾನ್ಸರ್ ಕಣಗಳು ಸೆಲ್ಸ್ ಆ್ಯಕ್ಟಿವಿಟಿ ಕಡಿಮೆ ಆಯ್ತಾ, ಡೌನ್ ಆಗಿರುತ್ತೆ ಅಂತ ಹೇಳಿದ್ರು ಸರ್. ಅದು ಖುಷಿ ಆಯ್ತು ಸರ್. ಕೂದಲೆಲ್ಲ ಬಿಚ್ಚೋಯ್ತು ಸರ್, ಎಲ್ಲ ಬಂದವ್ರಿ. ಈಗೆಲ್ಲ ಇಂಪ್ರೂವ್ಮೆಂಟ್ ಎಲ್ಲ, ಮನೆಗೆ ಅಡುಗೆ ಎಲ್ಲ ಮಾಡ್ತಾರೆ, ಊಟ ಎಲ್ಲ ಮಾಡಿಸ್ತಾರೆ, ಏನು ತೊಂದರೆ ಇಲ್ಲ. ಡ್ಯೂಟಿಗೂ ಹೋಗ್ತಾರೆ ಸರ್. ಈಗ 100% ಬರಲ್ಲ ಸರ್, ಏನು ತೊಂದರೆ ಇಲ್ಲ. ಅವಾಗ ನಮಗೆ ಭಾಳ ಭಯ ಆಗಿತ್ತು ಸರ್. ಇಂಪ್ರೂವ್ಮೆಂಟ್ ಕಾಣೋದಕ್ಕೆ ಸ್ವಲ್ಪ ಖುಷಿ ಅನ್ಸುತ್ತೆ ಸರ್ ಅಷ್ಟೇ.